16 ತಂಡಗಳನ್ನು ಮಹಾಭಾರತಕ್ಕೆ ನಮ್ಮ ದ್ರೌಪದಿ ತಾಯಿ ಏನಿದ್ದಾರೆ ಅವ್ರ ಇತಿಹಾಸದ ಸಂಬಂಧಪಟ್ಟಂಥ ಮಹಾಭಾರತ ಕುರುಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಹೆಸರುಗಳನ್ನ ಟೈಟ್ಲ್ಗಳನ್ನ ಮಾಡಿ ಆ ಕ್ರೀಡೆಗಳು 16 ತಂಡಗಳು ರಚಿತ ಆಗಿದೆ. 16 ತಂಡಗಳನ್ನು ಕ್ಯಾಪ್ಟನ್ಗಳು ಬಂದಿದ್ದಾರೆ, ಆಟ ಆಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ವಹ್ನಿ ಕುಲ ಕ್ಷತ್ರಿಯ ಸಂಘದ ವತಿಯಿಂದ ಆಯೋಜಿಸಲಾಗಿರುವ ಪ್ರಥಮ ಬಾರಿಯ ಆನೇಕಲ್ ತಾಲೂಕು ವಹ್ನಿ ಕುಲ ಕ್ಷತ್ರಿಯರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ಶುಕ್ರವಾರ ಟಿಸಿ ಹಳ್ಳಿ ಕತ್ರಿಗುಪ್ಪೆ ಮುಖ್ಯ ರಸ್ತೆ ದೊಮಸಂದ್ರದ ಇನ್ವಿಕ್ಟರ್ ಕ್ರಿಕೆಟ್ ಮೈದಾನದಲ್ಲಿ ಅದ್ಧೂರಿ ಚಾಲನೆ ನೀಡಲಾಯಿತು. ಪರಮಪೂಜ್ಯ ಜಗದ್ಗುರು ಶ್ರೀ ಪ್ರಣವಾನಂದಪುರಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆಗೊಂಡಿತ್ತು. ಮೇ 1ರಿಂದ ಮೇ 4ರವರೆಗೆ ನಡೆಯಲಿರುವ ಈ ಕ್ರೀಡಾಕೂಟವು ಸಮುದಾಯದ ಯುವಕರನ್ನ ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಯುವಜನತೆ ಕೇವಲ ಮೊಬೈಲ್ ಮತ್ತು ದುಶ್ಚಟಗಳಿಗೆ ದಾಸರಾಗದೆ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಮಾನಸಿಕ ಮತ್ತು ದೈಹಿಕ ಸದೃಢತೆ ಕಾಯ್ದುಕೊಳ್ಳಬೇಕು. ಕ್ರೀಡೆಯು ಸಮುದಾಯದ ಒಗ್ಗಟ್ಟಿನ ಸಂಕೇತವಾಗಲಿ ಎಂದು ಶಿವನಾಪುರದ ಶ್ರೀ ಆದಿಶಕ್ತಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಪ್ರಣವಾನಂದಪುರಿ ಮಹಾಸ್ವಾಮಿಗಳು ಕರೆ ನೀಡಿದರು. ನಮ್ಮ ವಹ್ನಿ ಕುಲ ಕ್ಷತ್ರಿಯ ಸಮುದಾಯದ ಯುವಕರು ಇಂದು ಕ್ರೀಡಾಂಗಣದಲ್ಲಿ ಸೇರಿರುವುದು ಸಂತಸದ ವಿಷಯ. ಗೆಲುವು ಸೋಲಿಗಿಂತಲೂ ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಕ್ರೀಡಾ ಸ್ಫೂರ್ತಿ ಇಲ್ಲಿ ಮುಖ್ಯವಾಗಬೇಕು. ಸಮುದಾಯದ ಯುವಶಕ್ತಿ ಒಂದಾಗಿ ಸಮಾಜದ ಏಳಿಗೆಗೆ ಶ್ರಮಿಸಲಿ. ಈ ಪಂದ್ಯಾವಳಿಯು ಕೇವಲ ಆಟವಾಗಿರದೆ ನಮ್ಮ ಸಂಸ್ಕೃತಿ ಮತ್ತು ಬಾಂಧವ್ಯವನ್ನ ಬೆಸೆಯುವ ವೇದಿಕೆಯಾಗಲಿ ಎಂದು ಹಾರೈಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಹಾಗೂ ರಾಜಕೀಯ ಮುಖಂಡರ ದಂಡೆ ನೆರೆದಿತ್ತು. ಬಿಜೆಪಿ ಮುಖಂಡರು ಟಿವಿ ಬಾಬು, ಜೆಡಿಎಸ್ ಮುಖಂಡರಾದ ಕೆಪಿ ರಾಜು, ಕರ್ನಾಟಕ ರಾಜ್ಯ ವಹ್ನಿ ಕುಲ ಕ್ಷತ್ರಿಯ ಸಂಘದ ಗೌರವಾಧ್ಯಕ್ಷ ರಾಜ್ ಕೃಷ್ಣಮೂರ್ತಿ, ಆನೇಕಲ್ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಜಯಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮುನಿರತ್ನಮ್ಮ, ನಾರಾಯಣಪ್ಪ ಪಾಲ್ಗೊಂಡು ಕ್ರೀಡಾಪಟುಗಳನ್ನ ಹೊರೆತುಂಬಿಸಿದರು. ಹೆಬ್ಬಗೋಡಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂ ಜಯರಾಮ್, ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಪ್ರಮೀಳಾ ರಾಮಚಂದ್ರಪ್ಪ, ಕರ್ನಾಟಕ ರಾಜ್ಯ ವಹ್ನಿ ಕುಲ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಎಸ್ ಶ್ರೀಧರ್, ಸಮಾಜ ಸೇವಕರಾದ ರಾಮಚಂದ್ರ ಸಿ, ಸಮಾಜ ಸೇವಕರಾದ ಸುಬ್ರಹ್ಮಣಿ ಸಿಎಂ, ಸಮಾಜ ಸೇವಕರು ಸಿಎಂ ಮಂಜುನಾಥ್, ಗಟ್ಟಹಳ್ಳಿ ಮುನಿರಾಜು ಎಂ, ಸಮಾಜ ಸೇವಕರು ಕೆ ಗೋಪಿ, ದೊಮಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಚಂದ್ರಹಾಸ್, ಸಮಾಜ ಸೇವಕರು ಎಗ್ಗಲೂರು ಬಾಲರಾಜ್, ಸಮಾಜ ಸೇವಕರು ಚಂಬೇನಹಳ್ಳಿ ಚಿಕ್ಕಮುನಿಸ್ವಾಮಿ ಎಂ, ಶಿವಗಂಗಾ ವಾಟರ್ ಸಪ್ಲೈ ಗಟ್ಟಹಳ್ಳಿ ರಮೇಶ್ ಬಾಬು, ಸಮಾಜ ಸೇವಕರು ದೊಮಸಂದ್ರ ಮುನಿರಾಜು ಪೈಲ್ವಾನ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ಇನ್ನು ಈ ಕ್ರೀಡಾಕೂಟದಲ್ಲಿ ಪಾಂಡವರ ಸೇನೆ, ಅರ್ಜುನ ವಾರಿಯರ್ಸ್, ಭೀಮಾರ್ಜುನ ಕ್ಷತ್ರಿಯಾಸ್ ಸೇರಿದಂತೆ ಒಟ್ಟು 16ಕ್ಕೂ ಹೆಚ್ಚು ಪ್ರಮುಖ ತಂಡಗಳು ಕಣಕ್ಕಿಳಿದಿವೆ. ಪ್ರಥಮ ಸ್ಥಾನ ಗಳಿಸುವ ತಂಡಕ್ಕೆ 1,11,111 ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು. ದ್ವಿತೀಯ, ತೃತೀಯ ಹಾಗೂ 4ನೇ ಸ್ಥಾನಗಳಿಗೂ ಕ್ರಮವಾಗಿ 55,555, 22,222 ಮತ್ತು 11,111 ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿ, ಹಾಗೆಯೇ ಉತ್ತಮ ಬೌಲರ್, ಬ್ಯಾಟ್ಸ್ಮನ್, ಮ್ಯಾನ್ ಆಫ್ ದಿ ಮ್ಯಾಚ್, ಉತ್ತಮ ಆಟಗಾರರಿಗೆ ಬಹುಮಾನಗಳನ್ನು ಮೀಸಲಿಡಲಾಗಿದೆ. ಸಮುದಾಯದ ಬಾಂಧವ್ಯ ವೃದ್ಧಿಸಲು ಹಮ್ಮಿಕೊಂಡಿರುವ ಈ ಕ್ರೀಡಾಕೂಟಕ್ಕೆ ಸಾವಿರಾರು ಕ್ರೀಡಾಭಿಮಾನಿಗಳು ಸಾಕ್ಷಿಯಾಗುತ್ತಿದ್ದಾರೆ. ಆಯೋಜಕ ತಂಡದ ಸದಸ್ಯರು ಮತ್ತು ವಹ್ನಿ ಕುಲ ಕ್ಷತ್ರಿಯ ಸಂಘದ ಪದಾಧಿಕಾರಿಗಳಾದ ಮಾಜಿ ಸೈನಿಕರು ಚಂಬೇನಹಳ್ಳಿ ವೇಣು ಸಿ, ಗಟ್ಟಹಳ್ಳಿ ಮುರಳಿ ಆರ್, ಚಂಬೇನಹಳ್ಳಿ ಸಿಎಂ ಮಂಜುನಾಥ್, ಸಮುದ್ರ ಮಂಜು, ಹೆಬ್ಬಗೋಡಿ ಆನಂದ್ ವಕೀಲರು, ದೊಮಸಂದ್ರ ಸುನಿಲ್ ಕುಮಾರ್, ಗಟ್ಟಹಳ್ಳಿ ಉಮೇಶ್, ಚಿಕ್ಕಹಾಗಡೆ ವೆಂಕಟೇಶ್, ಸಿಡಿ ಹೊಸಕೋಟೆ ಮುರಳಿ ವಕೀಲರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುತ್ತಿದ್ದಾರೆ.
सर्वभूतेषु शक्तिरूपेण संस्थिता नमस्तस्यै 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 नमो नमः। आराध्य देवते ಆದಿಶಕ್ತಿ ಸ್ವರೂಪಿಣಿ ಶ್ರೀ ದ್ರೌಪದಿ ದೇವಿ ಪಾದಾರವಿಂದಗಳಲ್ಲಿ ವಂದಿಸಿ, ಆನೇಕಲ್ ತಾಲೂಕದಲ್ಲಿ ಇದೇ ಮೊದಲ ಬಾರಿಗೆ ಪ್ರಪ್ರಥಮವಾಗಿ ನಮ್ಮ ವನ್ನಿಕುಲ ಕ್ಷತ್ರಿಯ ವಾರಿಯರ್ಸ್ ಕ್ರಿಕೆಟ್ ಟೂರ್ನಮೆಂಟನ್ನು ತುಂಬ ಒಗ್ಗಟ್ಟಿನಿಂದ ಶ್ರದ್ಧಾಭಕ್ತಿಯಿಂದ ಸಮಾಜ ಹೇಗೆ ಒಗ್ಗಟ್ಟಾಗಿದೆ, ಬರೀ ನಾವು ಬೇರೆ ಒಂದು ಕ್ಷೇತ್ರಗಳಲ್ಲದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಮಾಜ ಮುಂದೆ ಬರಬೇಕು, ಮನುಷ್ಯನಲ್ಲಿ ಶಕ್ತಿಯನ್ನು ತುಂಬಿಸೋದು ಯಾವುದಪ್ಪ ಅಂತಂದರೆ ಒಂದು ಕ್ರೀಡಾ ಮತ್ತು ಇನ್ನೊಂದು ಯೋಗ. ಇಂತಹ ಒಂದು ಕಾರ್ಯಗಳಿಗೆ ನಮ್ಮ ಯುವಕರು ತುಂಬ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮುಖಾಂತರ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿ ಮಕ್ಕಳಿಗೆ ಯುವಕರಿಗೆ ಪ್ರೋತ್ಸಾಹವನ್ನು ನೀಡಿದಂಥ ಎಲ್ಲ ಈ ಸಂಘದ ಪದಾಧಿಕಾರಿಗಳಿಗೂ ಯುವಕರಿಗೂ ಎಲ್ಲರಿಗೂ ಆ ಜಗನ್ಮಾತೆ ಆದಿಶಕ್ತಿ ದೇವಿ ಎಲ್ಲ ವಿಧವಾದ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ, ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷ ಏನಪ್ಪ ಅಂತಂದರೆ ಪೌರ್ಣಮಿ, ಅಂದರೆ ನಾವು ಕತ್ತಲಿನಿಂದ ಬೆಳಕು ಕಡೆ ಬರುವಂಥ ದಿವಸ ಇವತ್ತು. ಪೌರ್ಣಮಿ ಅಂತಂದರೆ ಬೆಳಕು. ನಮ್ಮ ಸಮಾಜ ಹಲವಾರು ರೀತಿಯ ಕ್ಷೇತ್ರಗಳಲ್ಲಿ ಹಿಂದೆ ಇತ್ತು, ಎಲ್ಲರೂ ಯುವಕರೆಲ್ಲ ಸೇರಿಕೊಂಡು ಮುನ್ನೆಲೆಗೆ ತರಬೇಕು ಅಂತಹ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಅಂತಹ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ರಾಜ್ಯದ ವನ್ನಿಕುಲ ಕ್ಷತ್ರಿಯ ಸಂಘದ ಗೌರವಾಧ್ಯಕ್ಷರು, KN ಫೌಂಡೇಶನ್ನ ಸಂಸ್ಥಾಪಕರು, KN ನಾರಾಯಣಮೂರ್ತಿಯವರ ಸುಪುತ್ರರಾದಂಥ ನಮ್ಮ ಸಮಾಜದ ಒಂದು ರತ್ನ ಅಂತ ಹೇಳ್ಬೋದು, ಅಂತಹ ರಾಜಕೃಷ್ಣಮೂರ್ತಿಯವರಿಗೆ ಆ ಜಗನ್ಮಾತೆ ಅನುಗ್ರಹ ಮಾಡಲಿ. ಅದೇ ರೀತಿಯಾಗಿ ನಮ್ಮ ಜನಾಂಗದ ಜಯರಾಮರವರಾಗಿರ್ಬೋದು, ಮತ್ತು ನಮ್ಮ ಮಾಯಸಂದ್ರದ ಪ್ರಮುಖರಾಗಿರ್ಬೋದು ನಾರಾಯಣಪ್ಪನವರು, ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ವೇಣು ಆಗಿರ್ಬೋದು, ಸುನಿಲ್ ಆಗಿರ್ಬೋದು, ಮತ್ತು ಹಲವಾರು ಮುರಳಿ ಆಗಿರ್ಬೋದು, ಹಲವಾರು ಯುವಕರು ಈ ತಂಡವನ್ನು ರಚನೆ ಮಾಡಿ ಈ ಕಾರ್ಯಕ್ರಮವನ್ನು ತುಂಬ ಶಕ್ತಿಯುತವಾಗಿ ಸಮಾಜವನ್ನು ಮುನ್ನಡೆಸೋಕ್ಕೆ ಒಂದು ಕಾರ್ಯವನ್ನು ಮುಂದೆ ಬರುವಂಥ ಮಕ್ಕಳಿಗೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಸಮಾಜ ಒಂದು ಎಲ್ಲ ಕ್ರೀಡಾ ಭಾಗದಲ್ಲೂ ಕೂಡ ನಮ್ಮ ಸಮಾಜ ಮುಂದೆ ಇದೆ ಅಂತ ತೋರಿಸೋಕ್ಕೆ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅವರಿಗೆಲ್ಲರಿಗೂ ಜೋರಾದ ಚಪ್ಪಾಳೆ ಹೊಡೆಯುವ ಮುಖಾಂತರ ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ಪ್ರೋತ್ಸಾಹ ಮಾಡುವಂಥ ಕೆಲಸಗಳನ್ನು ಮಾಡಬೇಕು. ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಿದಾಗ ಮಾತ್ರ ನಾವು ಯುವಕರಲ್ಲಿ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಆಗುತ್ತೆ. ಅಂತಹ ಒಂದು ಕೆಲಸ ಇವತ್ತು ನಮಗೆ ತುಂಬ ಆನಂದದಾಯಕವಾದ ಕಾರ್ಯವನ್ನು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಷ್ಟು ಕಾರ್ಯಗಳನ್ನು ಮಾಡುವಂಥ ಶಕ್ತಿ ಆ ಭಗವತಿ ಆದಿಶಕ್ತಿ ದೇವಿ ಕೊಡಲಿ ಅಂತ ಹೇಳಿ, ಮಕ್ಕಳಿಗೆ ವಿದ್ಯಾಭ್ಯಾಸ, ಆರೋಗ್ಯ, ಆಶ್ರಯವನ್ನು ಕೊಟ್ಟು ಜನಾಂಗವನ್ನು ಮುನ್ನಡೆಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು. ಅಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿರುವಂಥ ಶಿವನಾಪುರ ಮಠದಲ್ಲಿ ಶ್ರೀ ಆದಿಶಕ್ತಿ ಮಹಾಸಂಸ್ಥಾನ ಮಠದಲ್ಲಿ ವನ್ನಿಕುಲ ಕ್ಷತ್ರಿಯ ಗುರುಪೀಠದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಅಲ್ಲಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಸಮಾಜದ ಹಿರಿಯರು ಮತ್ತು ಕಿರಿಯರು ಸೇರಿಕೊಂಡು ಈ ಸಂಘಟನೆ ಮಾಡೋ ಮುಖಾಂತರ ಸಮಾಜವನ್ನು ಮುನ್ನಡೆಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು. ಅಂತಹ ಒಂದು ಶಕ್ತಿ ಆ ದೇವಿ ಎಲ್ಲರಿಗೂ ನೀಡಲಿ ಅಂತ ಹೇಳಿ ಈ ಎರಡು ಮಾತುಗಳನ್ನು ದೇವಿ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಮೊದಲನೇ ಬಾರಿಗೆ ನಮ್ಮ ಆನೇಕಲ್ ತಾಲೂಕಿನ ವನ್ನಿಕುಲ ಕ್ಷತ್ರಿಯ ಕುಲಬಾಂಧವರು ಆನೇಕಲ್ ತಾಲೂಕಿನ ಮೂಲೆ ಮೂಲೆಗಳಿಂದ ಈ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ಕ್ರಿಕೆಟ್ ಆಡುವುದರ ಮುಖಾಂತರವಾಗಿ ಎಲ್ಲ ಕುಲಬಾಂಧವರು ಇಲ್ಲಿ ಸೇರಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕವಾಗಿರತಕ್ಕಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ನಮ್ಮ ಪಕ್ಕದ ತಾಲೂಕಿನ ಹಿತೈಷಿಗಳಾಗಿರ್ತಕ್ಕಂತಹ ನಮ್ಮ ಶ್ರೀಧರಣ್ಣವರು ಇದ್ದಾರೆ, ಆಮೇಲೆ ನಾರಾಯಣಣ್ಣವರು ಇದ್ದಾರೆ, ಆಮೇಲೆ ಜಯರಾಮಣ್ಣವರು ಇದ್ದಾರೆ,
ಆಮೇಲೆ ಚಂದ್ರಾಸ್ ಅವರು, ಹೀಗೆ ಸಾಕಷ್ಟು ಎಲ್ಲ ಕುಲಬಾಂಧವರು ಇಲ್ಲಿ ಸೇರಿದ್ದಾರೆ. ಸೊ ನಮ್ಮೂರಿನಿಂದ ಈ ಒಂದು ವನ್ಯಕುಲ ಕ್ಷತ್ರಿಯ ಕುಲಬಾಂಧವರ ಒಂದು ಕ್ರೀಡಾ ಕಾರ್ಯಕ್ರಮ ಏನು ಇಲ್ಲಿ ನಡೀತಿದೆಯೋ ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಎಲ್ಲ ಊರುಗಳಿಂದ ಒಳ್ಳೊಳ್ಳೆ ಟೀಮುಗಳು ಇಲ್ಲಿ ಬಂದಿದ್ದಾರೆ. ಸೊ ಅವರೆಲ್ಲರೂ ಸೌಹಾರ್ದಯುತವಾಗಿ ಯಾವುದೇ ಗಲಾಟೆಗಳಿಲ್ದಿರಂಗೆ ಶಾಂತಿಯುತವಾಗಿ ತಮ್ಮ ಕ್ರೀಡೆಯನ್ನು ಆಡಿ ಜಯವನ್ನು ಗೆಲ್ಲಿಸಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೇನೆ. ಮತ್ತು ಈ ಒಂದು ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ತಿಗಲ ಕುಲಬಾಂಧವರು ಈ ಒಂದು ಕ್ರೀಡಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ಅವರಿಗೆಲ್ಲರಿಗೂ ಹಾರೈಸಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೇನೆ. ಇದೇ ರೀತಿಯಾಗಿ ಇಡೀ ತಾಲೂಕಿನಲ್ಲಿ ಎಲ್ಲ ಜನಾಂಗದವರು ಒಂದೊಂದು ಟೀಮನ್ನು ಕಟ್ಟಿಕೊಂಡು ಒಳ್ಳೆ ರೀತಿಯಲ್ಲಿ ಆಡಿ ಇಡೀ ದೇಶಕ್ಕೆ, ಇಡೀ ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರನ್ನು ತಗೊಂಬರಲಿ, ಒಳ್ಳೆಯದಾಗಲಿ ಅಂತೇಳಿ ಶುಭವಾರ ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬುದ್ಧ ಪೂರ್ಣಿಮೆಯ ದಿನದಂದು ಆನೇಕಲ್ ತಾಲೂಕಿನ ವನ್ಯಕುಲ ಕ್ಷತ್ರಿಯ ಸಮಾಜದ ನಮ್ಮ ಯುವ ಮಿತ್ರರು ಆನೇಕಲ್ ತಾಲೂಕು ವನ್ಯಕುಲ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟನ್ನು ಇಂದು ಆನೇಕಲ್ ತಾಲೂಕಿನಲ್ಲಿ ಆಯೋಜಿಸಿದ್ದಾರೆ. ಭಾಳ ಸಂತೋಷ ಆಗ್ತಾಯಿದೆ. ಯುವಕರಲ್ಲಿ ಒಂದು ಕ್ರೀಡಾ ಮನೋಭಾವವನ್ನು ಬೆಳೆಸಬೇಕು, ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯುವಕರು ಗುರುಸ್ಕೊಳ್ಬೇಕಾದ್ರೆ ಈ ಸಣ್ಣ ಸಣ್ಣ ಒಂದು ಟೂರ್ನಮೆಂಟ್ಗಳ ಮುಖಾಂತರ ತಮ್ಮ ಪ್ರತಿಮೆಯನ್ನು ಅವ್ರು ಗುರುಸ್ಕೊಳ್ಳೋಕ್ಕೆ ಒಂದು ಅವಕಾಶಗಳಿದೆ. ವಿಶೇಷ ಏನಂದರೆ ವನ್ಯಕುಲ ಕ್ಷತ್ರಿಯ ಸಮಾಜದಿಂದ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷವಾದದ್ದು. ನಾನು ವನ್ಯಕುಲ ಕ್ಷತ್ರಿಯ ಸಮಾಜದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ವರ್ತೂರು ಶ್ರೀಧರ್ ಅಂತ ನನ್ನ ಹೆಸರು. ನನ್ನನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನನ್ನ ಕರೆದಿದ್ದಾರೆ. ಭಾಳ ಸಂತೋಷ ಆಗ್ತದೆ. ಈ ತಾಲೂಕಿನ ನಮ್ಮೆಲ್ಲರ ಮುಖಂಡರಾಗಿರ್ತಕ್ಕಂಥ ಹೆಬ್ಗೋಡಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಿ ಆಗಿರ್ತಕ್ಕಂಥ ಜಯರಾಮಣ್ಣವರು, ನಮ್ಮ ನಾರಾಯಣ ಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತ ನಮ್ಮ ನಾರಾಯಣಣ್ಣವರು, ಮತ್ತು ಮುಖಂಡರಾದಂಥ ಟಿ ವಿ ಬಾಬು ಅವರು, ಮತ್ತು ಕರ್ನಾಟಕ ರಾಜ್ಯ ವನ್ಯಕುಲ ಕ್ಷತ್ರಿಯ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ರಾಜ್ ಕೃಷ್ಣಮೂರ್ತಿಯವರು, ಚಂದ್ರಾಸ್ ಅಣ್ಣವರು, ಮತ್ತು ವಿಶೇಷವಾಗಿ ನಮ್ಮ ಮಿಲಿಟ್ರಿ ಸೈನಿಕರಾಗಿರ್ತಕ್ಕಂಥ ವೇಣು ಅವರು, ಸುನೀಲ್ ಅವರು, ಸುಮಧುರ ಮಂಜು ಅವರು, ಗಟ್ಟಳ್ಳಿ ಮುರಳಿ ಅವರು, ಎಲ್ಲ ಯುವ ಮಿತ್ರರು, ನಮ್ಮ ಸಮಾಜದ ಬಂಧುಗಳು ಮತ್ತು ವಿಶೇಷವಾದಂಥ ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ. ಈ ಒಂದು ಟೂರ್ನಮೆಂಟ್ ಮುಖಾಂತರ ತನ್ನ ಪ್ರತಿಮೆಯನ್ನು ತೋರಿಸ್ಕೊಳ್ಳೋಕೆ ಅವರು ರಾಜ್ಯ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ IPL ಆಗಿರ್ಬೋದು, ಅಂತಾರಾಷ್ಟ್ರೀಯ ಕ್ರೀಡಾ ಮಟ್ಟದಲ್ಲಿ ಅವರು ತೋರಿಸ್ಕೊಳ್ಳೋಕೆ ಒಂದು ಅವಕಾಶಗಳಿದೆ. ಈ ಅವಕಾಶಗಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಆನೇಕಲ್ ತಾಲೂಕಿನ ಸಮಾಜದ ಬಂಧುಗಳಿಗೆ ನಾನು ಅನಂತ ಧನ್ಯವಾದಗಳನ್ನ ತಿಳಿಸ್ತಾ, ಈ ಒಂದು ಟೂರ್ನಮೆಂಟಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಮತ್ತು ಕ್ರೀಡಾಪಟುಗಳಿಗೆ ಈ ಒಂದು ಟೂರ್ನಮೆಂಟನ್ನು ಕ್ರೀಡಾ ಸ್ಫೂರ್ತಿಯಾಗಿ ತೆಗೆದುಕೊಂಡು ಕ್ರೀಡಾ ಮನೋಭಾವದಿಂದ ತಗೊಳ್ಕೋಬೇಕು ಅನ್ನೋದು ನನ್ನ ಸದುದ್ದೇಶ. ಮತ್ತು ಕರ್ನಾಟಕ ರಾಜ್ಯ ವನ್ಯಕುಲ ಕ್ಷತ್ರಿಯ ರಾಜ್ಯ ಸಂಘದಿಂದ ನಾವು ಈ ರೀತಿ ಒಂದು ಟೂರ್ನಮೆಂಟ್ ಮಾಡಬೇಕಂತ ಈಗಾಗಲೇ ನಾವು ಅದನ್ನು ನಿಶ್ಚಯ ಮಾಡಿದ್ದೀವಿ. ಸುಮಾರು ನಮ್ಮ ಸಮಾಜದ 16 ಜಿಲ್ಲೆಗಳಿಂದ ಎಲ್ಲರೂ ಕರೆಸಿ ಈ ರೀತಿ ಒಂದು ಮಾಡೋದೊಂದು ನಮ್ಮದು ಉದ್ದೇಶ ಇದೆ. ಎಲ್ರಿಗೂ ಶುಭವಾಗಲಿ ಅಂತ ಈ ಸಂದರ್ಭ ತಿಳಿಸ್ತೀನಿ. ವನ್ಯಕುಲ ಕ್ಷತ್ರಿಯ ಲೀಗ್ ಪಂದ್ಯಾವಳಿ ಕ್ರಿಕೆಟ್ನ ಪ್ರಥಮ ಬಾರಿಗೆ ಸ್ಟಾರ್ಟ್ ಮಾಡವ್ರೆ. ಈ ಎಲ್ಲ ತಾಲೂಕಿನ ಎಲ್ಲ ಟೀಮ್ಗೂ ಈ ಮಾಧ್ಯಮ ಮುಖಾಂತರ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಶುಭ ಕೋರ್ತಾ ಇದ್ದೀನಿ. ಈ ಆನೇಕಲ್ ತಾಲೂಕು ಮಟ್ಟದಲ್ಲಿ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಡಬೇಕಂದ್ಬಿಟ್ಟು ನಮ್ಮ ಯುವ ಮುಖಂಡರಂಥ ಮುರಳಿ ಅವರು, ವೇಣು ಅವರು, ಸಮುದ್ರ ಮಂಜು ಅವರು, ಸುನೀಲ್ ಅವರು ಬಂದು ನಮ್ಮನ್ನೆಲ್ಲ ಕೇಳ್ಕೊಂಡು ನಮ್ಮನ್ನು, ನಾರಾಯಣಪ್ಪನವ್ರನ್ನ, ಆಮೇಲೆ ಸಿಡಸ್ಕೋಟೆ ಮುನ್ರಾಜು ಮತ್ತು ನಮ್ಮ ರಾಮಚಂದ್ರ ತಾಲೂಕಿನ ಪ್ರಮುಖರು ಬಂದು ಕೇಳ್ಕೊಂಡಾಗ ಭಾಳ ಖುಷಿ ಆಯಿತು. ಒಂದು ಪ್ರಥಮ ಬಾರಿಗೆ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದಾರೆ. ಖಂಡಿತ ಮಾಡಿ ನಮ್ಮ ಸಹಕಾರ ಇದೆ ಅಂತ ಹೇಳಿದ್ದೀವಿ. ಈ ಒಂದು ಪಂದ್ಯಾವಳಿ ಭಾಳ ಒಂದು ಉತ್ತಮವಾಗಿ ನಡೀಲಿ. ಯಾಕಂದರೆ ಇವಾಗ ಜನಪ್ರಿಯ ಆಟದ ಕ್ರಿಕೆಟು. ಈ ಕ್ರಿಕೆಟನ್ನು ಆಡಿ ಎಲ್ಲರೂ ಒಂದು ಒಳ್ಳೆಯ ಸ್ನೇಹ ಮನೋಬಂದು ಆಡಬೇಕು. ಒಳ್ಳೆ ರೀತಿ ಒಂದು ಪಂದ್ಯಾವಳಿ ನಡೀಲಿ. ಈ ಪಂದ್ಯಾವಳಿಗಳಿಗೆ ನಮ್ಮ ಸಂಘದ ಕಾರ್ಯದರ್ಶಿ ಶ್ರೀಧರಣ್ಣ ಬಂದಿದ್ದಾರೆ. ಆಮೇಲೆ ತಾಲೂಕು ನಾರಾಯಣಪ್ಪನವರು, ನಮ್ಮ ರಾಜಕೀಯ ನಾಯಕರಂಥ KP ರಾಜು ಅವರು, ಬಾಬು ಅವರು, ಮತ್ತು ಸಮಾಜ ಸೇವಕರಂಥ ರಾಜಕೃಷ್ಣಮೂರ್ತಿ ಬಂದಿದ್ದಾರೆ. ಇಂಥ ನಾಯಕರೆಲ್ಲ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಖಂಡಿತ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅಂತೇಳಿ ಈ ಸಮಯದಲ್ಲಿ ಹೇಳಿ ಇಚ್ಛೆಪಡ್ತೀನಿ. ಇದು ನಿಜವಾಗ್ಲೂ ಒಂದು ಶ್ಲಾಘನೀಯ ದಿನ. ನಮ್ಮ ವನ್ಯಕುಲ ಜನಾಂಗಕ್ಕೆ ಒಂದು ಬೆಂಚ್ ಮಾರ್ಕ್ ಆಗಿ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಬೆಂಗಳೂರು ಸುತ್ತ ಪಕ್ಕ ಇರುವಂಥ ಆನೇಕಲ್ ತಾಲೂಕಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡೋದು. ಇದರಿಂದ ಮೇಯ್ನ್ ಏನಾಗುತ್ತೆ, ಗೆಲುವು ಸೋಲು ಇದ್ದಿದ್ದೆ ಎಲ್ಲದಕ್ಕಿಂತ ನಮ್ಮ ಜನಾಂಗದ್ದು ಒಂದು ಹೆಲ್ತ್ ಬಗ್ಗೆ ಫೋಕಸ್ ಆಗುತ್ತೆ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಬರುತ್ತೆ, ಆಮೇಲೆ ಸಂಘಟನೆ ಆಗುತ್ತೆ. ಈ ಥರ ಕಾರ್ಯಕ್ರಮ ಅವಾಗವಾಗ ನಡೀತಾ ಇರಬೇಕು. ನಡೆದ್ರೆ ಮಾತ್ರ ನಮ್ಮ ಜನಾಂಗದ ಪ್ರತಿಭೆಗಳನ್ನ ನಾವು ಗುರುತಿಸ್ಬೋದು ಅಂತ. ಇದರೊಟ್ಟಿಗೆ ನಂದೊಂದು ಆಸೆ, ಹಿರಿಯರಿಗೆಲ್ಲ ನಮ್ಮ ಜನಾಂಗದ ನಮ್ಮ ದೇಶದ ಹಳೆ ಕಲೆಗಳು ಹೋಗಬಾರ್ದು. ಆ ಕಾಲದಲ್ಲಿ ಕಬಡ್ಡಿ,
ಕುಸ್ತಿ ಆ ಪ್ರಾಚೀನದ್ದನ್ನು ನಾವು ಉಳಿಸ್ಕೊಂಡು ಹೋದರೆ ಮಾತ್ರ ನಮ್ಮ ಒಂದು ಸಂಸ್ಕೃತಿ ಉಳಿಯುತ್ತೆ ಅಂಥೇಳಿ ಮುಂದೆ ಅದನ್ನು ಆಯೋಜಿಸಬೇಕು ಅಂತ ನಾನು ನಾಯಕರಲ್ಲಿ ವಿನಂತಿಸಿ ಎಲ್ರಿಗೂ ಶುಭವಾಗಲಿ ಅಂತ ನಾನು ಕೋರ್ತಾ ಇದ್ದೀನಿ. ಆನೇಕಲ್ ತಾಲೂಕಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾಲೂಕಿನಲ್ಲಿ ಒಂದು ಪ್ರಬಲವಾಗಿ ಸಕ್ರಿಯವಾಗಿ ಗುರುತಿಸಿಕೊಂಡಿರೋಂಥ ಒಂದು ಸಮಾಜ ವೈನಿಕುಲ ಕ್ಷತ್ರಿಯ ಸಮಾಜ. ಏನು ಯುವಕರು ಏನು ಆ ಸಮಾಜಕ್ಕೋಸ್ಕರ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡೋದರ ಮುಖಾಂತರ ಒಂದು ಉತ್ತಮವಾದ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈ ಕ್ರೀಡಾಕೂಟದ ಮುಖಾಂತರ ಆ ಸಮುದಾಯದ ಯುವಕರು ಒಟ್ಟಾಗಿ ತಾಲೂಕಿನ ಆಗುಹೋಗುಗಳ ಬಗ್ಗೆ ಅವರು ತಮ್ಮ ಕೊಡುಗೆಯನ್ನು ಕೊಡೋದ್ರ ಮುಖಾಂತರ ಸಕ್ರಿಯವಾಗಿ ಸಮಾಜಕ್ಕೆ ಅವರ ಗುರುತಿಸ್ಕೊಳ್ಳಿ ಅಂತೇಳಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಳಿ ಅಂತೇಳಿ ಅವರಿಗೆ ನಾನು ಈ ಕಾರ್ಯಕ್ರಮದ ಮುಖಾಂತರ ಶುಭವನ್ನು ಕೋರ್ತೀನಿ. ಆನೇಕಲ್ ತಾಲೂಕು ವನ್ಯಕುಲ ಕ್ಷತ್ರಿಯ ಪ್ರೀಮಿಯರ್ ಲೀಗ್ನಲ್ಲಿ ಈ ಆಯೋಜಕರು ಮತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ತಂಡಗಳಿಗೆ ನಾನು ಪ್ರಥಮವಾಗಿ ಶುಭಾಶಯವನ್ನು ಕೋರ್ತೇನೆ. ನಾವು ಮಾನವ ಧರ್ಮ ಅಂತ ಹೊಂದಿರೋದು, ನಾವು ಇತ್ತೀಚೆಗೆ ಏನಾಗ್ತಾಯಿದೆ, ಧರ್ಮದ ಹೆಸರಿನಲ್ಲಿ ಎಲ್ಲ ವಿಭಾಗ ಆಗ್ತಾ ಇದ್ದಾಗ ನಾವು ನಮ್ಮ ಸಮಾಜದಲ್ಲಿ ಗುರುತಿಸ್ಕೊಳ್ಳೋಂಥ ಅನಿವಾರ್ಯತೆ ಇದೆ. ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ನಮ್ಮ ವನ್ಯಕುಲ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಕ್ರಿಕೆಟನ್ನು ಆಯೋಜನೆ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ನಮ್ಮ ಆನೇಕಲ್ ತಾಲೂಕು ಸೇರುತ್ತದೆ. ಇದು ಎಲ್ಲ ಕಡೆಯೂ ಆಗಬೇಕು. ಕ್ರೀಡೆಗಳಲ್ಲಿ ಇವತ್ತು ನನ್ನ ಕಂಡ ಹಾಗೆ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಮಾಜದ ಯಾವ ಕ್ರೀಡಾಪಟುನೂ ನಾನು ಇಲ್ಲಿವರೆಗೂ ಗಮನಿಸಲಿಲ್ಲ, ಗೊತ್ತಿಲ್ಲದೆ ಇರ್ಬೋದೇನೋ. ಇಂಥ ಒಂದು ಕಾರ್ಯಕ್ರಮಗಳು ಪಂದ್ಯಾವಳಿಗಳಾದಾಗ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಮಾಜದ ವ್ಯಕ್ತಿಗಳನ್ನು ನಾವು ನೋಡ್ತಕ್ಕಂಥ ಒಂದು ಸೌಭಾಗ್ಯ ಬರ್ತದೆ. ಅದಕ್ಕೆ ನಾನು ಈ ಆಯೋಜಕರಿಗೆ ಪ್ರಥಮವಾಗಿ ಇಂಥ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಇವಾಗ ನಮ್ಮ ಶ್ರೀಧಣ್ಣವ್ರು ಹೇಳ್ತಾ ಇದ್ದು ನಾವು ರಾಜ್ಯ ಮಟ್ಟದಲ್ಲಿ ಇದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಇಂಥ ಕಾರ್ಯಕ್ರಮಗಳಾಗಬೇಕು. ಭಾಳಷ್ಟು ಇವಾಗ ಪ್ರತಿಭೆಗಳು ಅವಕಾಶಗಳಿಲ್ಲದೆ ವಂಚಿತರಾಗ್ತಾ ಇದ್ದಾರೆ. ಇವತ್ತು ಪ್ರಪಂಚದಲ್ಲೇ ನಾವು ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥರಾದರೂ ಕ್ರೀಡಾಕೂಟಗಳು ಬಂದಾಗ ಚಿಕ್ಕ ಜಪಾನ್ ದೇಶದಷ್ಟು ನಾವು ಪ್ರಶಸ್ತಿಗಳನ್ನ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಇಲ್ಲೇನಾಗ್ತದೆ, ರಾಜಕೀಯ ಹಸ್ತಕ್ಷೇಪಗಳು ಶಿಫಾರಸುಗಳಿಂದಾಗಿ ಪ್ರತಿಭೆಗಳನ್ನು ಚಿವುಟುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ನಮ್ಮ ಒಂದು ಏನು ಸಮಾಜವನ್ನು ಮಾಡಿದ್ದೇವೆ, ಇಲ್ಲಿ ನಿಜವಾದ ಪ್ರತಿಭೆಗಳನ್ನು ಗುರುತಿಸಿ ಅವ್ರನ್ನ ಪ್ರೋತ್ಸಾಹ ಮಾಡಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋಂಥ ಪ್ರಯತ್ನ ನಮ್ಮ ಸಮಾಜದ ಎಲ್ಲ ನಾಯಕರು ಮಾಡಲಿ ಅಂತೇಳಿ ಎಲ್ಲರಿಗೂ ಶುಭ ಕೋರ್ತಾ ನನ್ನ ಮಾತು ಮುಗಿಸ್ತೇನೆ. ದ್ರೌಪದಿ ತಾಯಿಯ ಪಾದಗಳಿಗೆ ವಂದನೆಗಳನ್ನು ತಿಳಿಸ್ತಾ ಈ ಒಂದು ದಿವಸ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಸ್ತಾ ಇದ್ದೀವಿ. ಸಮಸ್ತ ಆನೇಕಲ್ ತಾಲೂಕಿನ ವನ್ಯಕುಲ ಕ್ಷತ್ರಿಯ ಕುಲಬಂಧವರಿಗೆ ನಾನು ಆಭಾರಿಯಾಗಿದ್ದೇನೆ. ಯಾಕಂತ ಹೇಳಿದ್ರೆ 16 ತಂಡಗಳು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ನಮ್ಮ ವನ್ಯಕುಲ ಕ್ಷತ್ರಿಯ ಗುರುಪೀಠದ ಗುರುಗಳಾದಂತಹ ಶ್ರೀ 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 ಪ್ರಣವಾನಂದಪುರಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭಗೊಂಡು ನಮ್ಮ ಭಾಗದ ಟಿ ವಿ ಬಾಬುರವರು, ಕೆ ಪಿ ರಾಜುರವರು, JDS ಮುಖಂಡರು, ಇನ್ನೂ ಅನೇಕ ನಮ್ಮ ಜನಾಂಗದ ಹಿರಿಯರು, ನಾರಾಯಣಪ್ಪ ಅವರು, ಮಾಯಸಂದ್ರ ನಾರಾಯಣಪ್ಪ ಅವರು ಆಗಿರ್ಬೋದು, ಹಾಗೆ ಜಯರಾಮಣ್ಣ ಅವರಾಗಿರ್ಬೋದು, ಹೆಬ್ಗೋಡಿ ರಾಮಚಂದ್ರಪ್ಪ ಹೆಬ್ಗೋಡಿ ಅವರು, ಹಾಗೆ ಮುನ್ರಾಜಣ್ಣ ಅವರು, ಆನೇಕಲ್ ವರ್ತೂರು ಶ್ರೀಧರ್ ಅವರು, ಹೀಗೆ ಅನೇಕ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ಮಾಡಿ ಈಗಾಗಲೇ ಪ್ರಾರಂಭ ಆಗಿದೆ. ಇದು ಮುಖ್ಯವಾಗಿ ನಾವು ಈ ಒಂದು ಆನೇಕಲ್ ವನ್ಯಕುಲ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಈ ಒಂದು ಪಂದ್ಯಾವಳಿಗಳನ್ನು ಯಾಕೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಬರೀ ತೋಟಗಾರಿಕೆಯನ್ನು ಮಾತ್ರ ಮಾಡಿಕೊಂಡು ಬರೀ ತೋಟ ಮನೆ ಆ ರೀತಿ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ಬಂದ್ಬಿಟ್ಟಿದ್ರು. ಇತ್ತೀಚಿನ ದಿನಗಳಲ್ಲಿ ಸಮಾಜಮುಖಿಗೆ ನಮ್ಮವರು ಬರ್ತಾ ಇರಲಿಲ್ಲ. ಆ ಒಂದು ಸಮಾಜಮುಖಿಗೆ ಬರಬೇಕು ಈ ಒಂದು ಸಮಾಜ. ಹಾಗೆ ಯುವ ಪ್ರತಿಭೆಗಳನ್ನು ಮುಖ್ಯವಾಗಿ ಮುಖ್ಯವಾಹಿನಿಗೆ ತರಬೇಕು. ಆ ಪ್ರತಿಭೆಗಳನ್ನು ಗುರುತಿಸಿ ಮುಂದಿನ ಮಟ್ಟಕ್ಕೆ ಅವರಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದೆ. ಭಾಳಷ್ಟು ತಂಡಗಳು ನಮ್ಮ 16 ತಂಡಗಳಿದೆ. 16 ತಂಡಗಳಲ್ಲಿ ಸುಮಾರು 15 ಜನ ಒಂದು ತಂಡಕ್ಕೆ ಆ ಒಂದು ತಂಡದಲ್ಲಿ ಭಾಗವಹಿಸಿ ಇವತ್ತು ಯಶಸ್ವಿಯಾಗಿ ಈ ಕ್ರೀಡೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಆಯೋಜನೆ ತಂಡ ಏನಿದೆ,
ನಮ್ಮ ಎಡಗಡೆ ನಿಂತಿರುವ ಗಟ್ಟಳ್ಳಿ ಮುರಳಿ ಅವರಿರ್ಬೋದು, ಹಾಗೆ ನಮ್ಮ ಬಲಗಡೆ ನಿಂತಿರುವಂತಹ ವಕೀಲರು ಮುರಳಿ ಅವರು, ನಮ್ಮ ಚಿಕ್ಕಗಡೆ ವೆಂಕಟೇಶ್ ಅವರು, ಹಾಗೆ ಸುನೀಲ್ ಅವರು, ಸಮುದ್ರ ಮಂಜು ಅವರು, ನಮ್ಮ ವಿಜಯ್ ಕುಮಾರ್ ಅವರು, ಮುಖ್ಯವಾಗಿ ನಮ್ಮ ಜೊತೆಯಲ್ಲಿ CM ಮಂಜುನಾಥ್ ಅಂತ ಚೆಮ್ಮನಹಳ್ಳಿ ಅವರು, ಹಾಗೆ ಉಮೇಶ್ ಅವರು, ಇನ್ನೂ ಅನೇಕ ಯುವಕರು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಈ ಒಂದು ಪಂದ್ಯಾವಳಿಗಳನ್ನು ನಡೆಸ್ಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ಕೇಳಿದಾಗ ನಾವು ಹಿರಿಯರ ಹತ್ರ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಎಲ್ಲ ಸುಗಮವಾಗಿ ನಡೀತಾ ಇದೆ. ಎಲ್ಲರಿಗೂ ನಾನು ಯಾವುದೇ ರೀತಿಯ ಗೊಂದಲಗಳನ್ನು ಮಾಡ್ಕೊಳ್ದಿರ ಕ್ರೀಡೆಯನ್ನು ಕ್ರೀಡೆಯಾಗಿ ತಗೊಂಡು ಪ್ರತಿಭೆಗಳು ಆಟ ಆಡಬೇಕು ಅಂತೇಳಿ ಈ ಮೂಲಕ ನಾನು ತಿಳಿಸ್ತಾ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಇದಕ್ಕೆ ಸಹಕರಿಸಿದಂತಹ ಪೊಲೀಸ್ ವರ್ಗ, ಮಾಧ್ಯಮ ಮಿತ್ರರು, ಎಲ್ಲ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಗಣ್ಯಮಾನರಿಗೂ ನಾನು ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಇದು 4 ದಿವಸಗಳ ಪಂದ್ಯಾವಳಿ ಆಗಿರುತ್ತೆ. ಫೈನಲ್ಲು ಸೋಮವಾರದಂದು ಫೈನಲ್ ಇರುತ್ತೆ. ಬಹುಮಾನಗಳು ಈ ರೀತಿಯಾಗಿರುತ್ತೆ. ಮೊದಲನೇ ಬಹುಮಾನ 1,11,111 ರೂಪಾಯಿಯನ್ನು ನಾವು, ಮತ್ತು ಒಂದು ಆಕರ್ಷಕ ಟ್ರೋಫಿಯನ್ನು ನೀವು ನೋಡ್ಬೋದು, ಬಲಗಡೆ ದೊಡ್ಡದಾದಂತಹ ಒಂದು ಟ್ರೋಫಿ ಇದೆ, ಅದನ್ನು ಕೊಡ್ತಾ ಇದ್ದೀವಿ. ಎರಡನೇ ಬಹುಮಾನವಾಗಿ 55,555 ರೂಪಾಯಿಗಳ ಒಂದು ಬಹುಮಾನ ಮತ್ತು ಆಕರ್ಷಕ ಟ್ರೋಫಿಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಮೂರನೇ ಬಹುಮಾನ 22,222 ರೂಪಾಯಿಗಳು ಹಾಗೂ ಆಕರ್ಷಕ ಟ್ರೋಫಿಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ 4ನೇ ಬಹುಮಾನ ಈ ಒಂದು ತಂಡಕ್ಕೆ ಕೊಡ್ತಾ ಇದ್ದೇವೆ. ಅದು 11,111 ರೂಪಾಯಿಗಳಂತೆ ಮತ್ತು ಒಂದು ಆಕರ್ಷಕವಾದಂತಹ ಟ್ರೋಫಿಯನ್ನು ಕೊಟ್ಟು ಪ್ರತಿಭೆಗಳನ್ನು ಗುರುತಿಸಿ ಅವರು ಹುರಿದುಂಬಿಸೋದಕ್ಕೆ ಈ ರೀತಿಯಾದಂತಹ 4 ಬಹುಮಾನಗಳನ್ನು ಇಟ್ಟಿದ್ದೇವೆ. ಹಾಗೆ ಬೆಸ್ಟ್ ಬೌಲರು, ಬೆಸ್ಟ್ ಬ್ಯಾಟ್ಸ್ಮನ್ನು, ಮ್ಯಾನ್ ಆಫ್ ದಿ ಮ್ಯಾಚು, ಮ್ಯಾನ್ ಆಫ್ ದಿ ಸೀರೀಸು, ಆಲ್ರೌಂಡರು, ಈ ರೀತಿಯಾಗಿ ಅನೇಕ ಬಹುಮಾನಗಳನ್ನು ಕೊಟ್ಟು ಈ ಒಂದು ತಂಡವನ್ನು, ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಏನು ವನ್ನಿಕುಲ ಜನಾಂಗದ ಎಲ್ಲ ಕ್ರೀಡಾಪಟುಗಳು ಇಷ್ಟು ವರ್ಷಗಳಲ್ಲಿ ಯಾವುದೇ ಕಾರ್ಯಕ್ರಮ ಆಗಿರಲಿಲ್ಲ ಈ ಥರ. ಇದು ಮೊದಲನೇದಾಗಿ ನಮ್ಮ ತಂಡದ ಎಲ್ಲರನ್ನು ಮಾಡಬೇಕು ಅಂತೇಳಿ ಎಲ್ಲ ಹುಡುಗರೆಲ್ಲ ಜಿಲ್ಲಾ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಜನಾಂಗದಿಂದನೂ ಕ್ರೀಡಾಪಟುಗಳು ಮುಂದೆ ಬರಬೇಕು ಅಂತೇಳಿ ಎಲ್ಲರೂ ಆಸೆ ಇರೋದರಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲ ನಮ್ಮ ತಂಡದವರು ಎಲ್ಲ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಇವತ್ತು ಉದ್ಘಾಟನೆಗೆ ಎಲ್ಲರೂ ಎಲ್ಲ ನಮ್ಮ ಪ್ರಣವಾನಂದ ಸ್ವಾಮಿಗಳು ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರೋದು ನಮಗೆಲ್ಲ ತುಂಬ ಸಂತೋಷ ಅಂತ ವಿಚಾರ. ಇದೇ ರೀತಿ ನಮ್ಮ ಯುವಕರು ಏನಿದ್ದಾರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರಲಿ ಅಂತ ಹೇಳ್ತಾ, ಆನೇಕಲ್ ತಾಲೂಕಿನ ವನ್ನಿಕುಲ ಕ್ಷತ್ರಿಯರಾದಂಥ ಎಲ್ಲ ತಂಡಗಳು ಭಾಗವಹಿಸಿದಂಥ ಎಲ್ಲ ತಂಡಗಳಿಗೂ ಅಭಿನಂದನೆಗಳು. ಕರ್ನಾಟಕ ರಾಜ್ಯ ವನ್ನಿಕುಲ ಕ್ಷತ್ರಿಯ ಸಂಘದ ಮತ್ತು ಕರ್ನಾಟಕ ರಾಜ್ಯದ ವನ್ನಿಕುಲ ಜನಾಂಗಕ್ಕೆ ಕ್ರೀಡೆಗಳಲ್ಲಿ ಚೆನ್ನಾಗಿರೋರಿಗೆ ಮುನ್ನಡೆ ತಗೊಂಬರಬೇಕು ಅಂತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಆನೇಕಲ್ ತಾಲೂಕು ವನ್ನಿಕುಲ ಕ್ಷತ್ರಿಯರ ತಂಡಗಳನ್ನು 16 ತಂಡಗಳನ್ನು ನೇಮಕ ಮಾಡಿ 16 ತಂಡಗಳನ್ನು ಮಹಾಭಾರತಕ್ಕೆ ನಮ್ಮ ದ್ರೌಪದಿ ತಾಯಿ ಏನಿದ್ದಾರೆ ಅವ್ರ ಇತಿಹಾಸದ ಸಂಬಂಧಪಟ್ಟಂಥ ಮಹಾಭಾರತ ಕುರುಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಹೆಸರುಗಳನ್ನ ಟೈಟ್ಲ್ಗಳನ್ನ ಮಾಡಿ ಆ ಕ್ರೀಡೆಗಳು 16 ತಂಡಗಳು ರಚಿತ ಆಗಿದೆ. 16 ತಂಡಗಳನ್ನು ಕ್ಯಾಪ್ಟನ್ಗಳು ಬಂದಿದ್ದಾರೆ, ಆಟ ಆಡ್ತಾ ಇದ್ದಾರೆ. ಎಲ್ಲ ತಂಡದವರು ಆದಷ್ಟು ಖುಷಿಯಾಗಿ ಫ್ರೆಂಡ್ಲಿಯಾಗಿ ಆಟಾಡಿ, ಸೋತವರು ಕೂಗಬೇಡಿ, ಗೆದ್ದವರು ಇಗಬೇಡಿ, ಎಲ್ಲರೂ ಸಮನ್ವಯತೆಯಿಂದ ಆಡ್ರಿ. ಆನೇಕಲ್ ತಾಲೂಕು ವನ್ನಿಕುಲ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಅಂತೇಳಿ ಇದ್ರ ಉದ್ದೇಶ ಒಂದೇ, ಎಲ್ಲ ನಮ್ಮ ಯುವಕರನ್ನ ಒಗ್ಗೂಡಿಸ್ಬೇಕು, ಒಗ್ಗಟ್ಟು ಮಾಡಿ ಅವ್ರನ್ನ ಸಮಾಜದ ಮುನ್ನೆಲೆಗೆ ಕರ್ಕೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದ ಇವತ್ತು ನಾವು ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ 16 ತಂಡಕ್ಕೂ ಶುಭಾಶಯಗಳನ್ನು ಕೋರ್ತಾ